ಎಲ್ಲ ಸಜ್ಜನ ಬಂಧುಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆದರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಅದೇನು ಅಂದರೆ, ನಮ್ಮ ಹಿಂದೂಗಳಲ್ಲಿ ಕೆಲವರು ಅನ್ಯ ಧರ್ಮದವರ ಹೊಸ ವರ್ಷನ ಆಚರಣೆ ಮಾಡ್ತಿದ್ದಾರೆ. ಅವ್ರು ಹಾಗೆ ಆಚರಿಸ್ತಿದ್ದಾರಾ? ಇದು ಸರಿನಾ? ಅದೊಂದೇ ಅಲ್ಲ, ತುಂಬ ಜನ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂದರೆ ಅನ್ಯ ಧರ್ಮದವ್ರಿಗೆ. ಅವರು ಫಾದರ್ಸ್ ಡೇ ಅಂತ ಅನ್ನೋ ದಿನ ನಾವು ಫಾದರ್ಸ್ ಡೇ ಆಚರಿಸ್ತೀವಿ, ಮದರ್ಸ್ ಡೇ ಅನ್ನೋ ದಿನ ಮದರ್ಸ್ ಡೇ ಆಚರಿಸ್ತೀವಿ. ಇದೇನಾ ನಮ್ಮ ಸಂಸ್ಕೃತಿ? ನಮ್ಮ ಸಂಸ್ಕೃತಿ ಅಂದರೆ ಏನು ಹೇಳಿ? ದಿನನಿತ್ಯ ತಂದೆ ತಾಯಿ ಗೌರವ ಕೊಡಬೇಕು, ನಮಸ್ಕಾರ ಮಾಡಿ ಹೊರಗಡೆ ಹೋಗಬೇಕು, ದೇವ್ರಿಗೆ ನಮಸ್ಕಾರ ಹಾಕಬೇಕು, ಹುಟ್ಟಿದಬ್ಬದ ದಿನ ಗುಡಿಗೆ ಹೋಗಬೇಕು, ಅರ್ಚನೆ ಮಾಡಿಸ್ಬೇಕು, ತಂದೆ ತಾಯಿಗೂ ನಮಸ್ಕಾರ ಹಾಕಬೇಕು. ಇದು ನಮ್ಮ ಸಂಸ್ಕೃತಿ. ಆದರೆ ಈಗ ಏನಾಗ್ತಾ ಇದೆ ನಮ್ಮ ಹಿಂದೂಗಳಿಗೆ? ನೀವೇ ಹೇಳಿ. ಇವತ್ತಿಂದಾದರೂ, ಈ ವರ್ಷದಿಂದಾದರೂ ನಾವು ಬದಲಾಗೋಣ. ನಮ್ಮ ಸಂಸ್ಕೃತಿನ ನಾವು ಎತ್ತಿ ಹಿಡಿಯೋಣ. ಬೇರೆಯವ್ರ ಸಂಸ್ಕೃತಿ ನಾವು ಎತ್ತಿ ಹಿಡಿದು ಅವ್ರನ್ನ ಉದ್ಧಾರ ಮಾಡೋದು ಬೇಡ. ನಾನು ಹೇಳಿದ್ದು ನಿಮ್ಗೆ ಸರಿ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ನಿಮಗೇನು ಅನ್ನಿಸ್ತು ಅನ್ನೋದು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಷಯಗಳನ್ನ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ನಿಮಗೆ.